ಇವಾಗಂತೂ ಮದುವೆ ಸೀಸನ್, ಸಾಲ್ ಮದುವೆಗಳು ಹೋಗ್ಲೇಬೇಕು, ಬಿಡೋಕ್ಕೂ ಬರಂಗಿಲ್ಲ. ಈ ಬಿಸಿಲು ಶೆಕೆ ಹೆಂಗಪ್ಪ ರೆಡಿ ಆಗೋದು ಅಂತ ಅನ್ಸುತ್ತೆ. ಆದ್ರೆ ನಮ್ಮವರ ಮದುವೆ ಫಂಕ್ಷನ್ಸ್ ಅಂದ್ರೆ ಖುಷಿನೇ ಅಲ್ವಾ. ಹಲೋ ನಮಸ್ತೆ ದಾವಣಗೆರೆ. ಹೌದು ಗೈಸ್, ನಾವು ಇವತ್ತು ನಮ್ಮೂರಿಗೆ ಬಂದಿದ್ದೀವಿ ಮದುವೆಗೆ. ನಮ್ಮ ಮಾವನ ಮಗನ ಮದುವೆ. ಮಲೆಬೆನ್ನೂರಿಗೆ ತುಂಬಾ ಹತ್ತಿರ ಇರೋ ಹೆಳವನಕಟ್ಟೆ ಗ್ರಾಮ. ಆಲ್ಮೋಸ್ಟ್ ಹಿಸ್ಟ್ರಿ ಎಲ್ಲ ಕೇಳೇ ಇರ್ತೀರಾ. ಅಂದ್ರೆ ಕೊಮ್ಮರಹಳ್ಳಿಗೆ ಬಂದಿದ್ದೀವಿ. ಕೊಮ್ಮರಹಳ್ಳಿ ರಂಗಪ್ಪ ಟೆಂಪಲ್ ಅಲ್ಲೇ ಮದುವೆ ಇರೋದು. ಅಂದ್ರೆ ದೇವಸ್ಥಾನದಿಂದನೇ ಚೌಟ್ರಿ ಇದೆ. ದೇವಸ್ಥಾನ ಸಹ ತುಂಬಾ ಚೆನ್ನಾಗೈತೆ. ಶ್ರಾವಣದಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ. ಮತ್ತೆ ವಿಶೇಷವಾದ ದಿನಗಳು ಅಂದ್ರೆ ಸಂಕ್ರಾಂತಿ, ಭಾಗೀರಥಿ ಇಂಥ ದಿನದಲ್ಲಿ ತುಂಬಾ ಜನ ಸೇರ್ತಾರೆ. ಮೊದಲೆಲ್ಲ ಈ ಮಂಟಪದಲ್ಲಿ ಮದುವೆ ಆಗ್ತಿದ್ವು, ಅಂದ್ರೆ ದೇವಸ್ಥಾನದಲ್ಲೇ ಮದುವೆ ಆಗ್ತಾ ಇದ್ದು. ಅವಾಗೆಲ್ಲ ಚಿಕ್ಕವರಿದ್ದಾಗ ಬರ್ತಾ ಇದ್ವಿ, ಚೆನ್ನಾಗಿತ್ತು ಅವತ್ತಿನ ದಿನಗಳು. ಒಂಥರ ಸ್ವೀಟ್ ಮೆಮೊರೀಸ್ ಅಂತ ಹೇಳ್ಬೋದು. ಇವಾಗ ನಾವು ಮದುವೆಗೆ ಹೋಗ್ಬೇಕು. ಆದ್ರೂ ನೋಡಿ ಖುಷಿ ಮತ್ತೆ ಮುದ್ದು ಇವ್ರ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಒಂಥರ ಸಂಭ್ರಮ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಮುಂದೆ ಅವರು ದೊಡ್ಡವರಾದ್ಮೇಲೆ ಅವ್ರಿಗೆ ಅನ್ಸ್ಬಾರ್ದು ನಮ್ಮ ಹತ್ರ 4-5 ಜನ ಇದ್ರು ನಮಗೆ ಸರಿಯಾಗಿ ಪ್ರೀತಿ ಕೊಡ್ಲಿಲ್ಲ ಅಂತ ಹೇಳಿ. ನೈಟ್ ರಿಸೆಪ್ಷನ್ ಇರೋದು ನೋಡ್ರಿ. ಎಲ್ಲರೂ ಹರಿ ಬರಲಿ ರೆಡಿ ಆಗ್ತೀವಿ. ಎಲ್ರದ್ದು ಒಂದು ಸಿಂಪಲ್ ಲುಕ್. ಗೈಸ್, ತುಂಬ ವರ್ಷಗಳಾದ್ಮೇಲೆ ಟ್ರ್ಯಾಕ್ಟರಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ಒಂದು ಸ್ಪೆಷಲ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಕಾರು ಬೈಕು ಏನೇ ಇದ್ರೂ ಟ್ರ್ಯಾಕ್ಟರ್ ರೈಡ್ಗೆ ಇರೋ ಒಂದು ಖುಷಿ ಬೇರೆ ಲೆವೆಲ್. ನಾವು ಚಿಕ್ಕವರಿದ್ದಾಗ ನೈಟ್ ಮೂವಿ ಥರ ಎಲ್ಲ ಹೋಗ್ತಾ ಇದ್ವಿ. ಅಂದರೆ ಎಲ್ಲರೂ ದುಡ್ಡು ಹಾಕಿ ಒಂದು ಬ್ಯಾಚ್ ಅಂತ ಹೇಳಿ ಹೋಗ್ತಾ ಇದ್ರು. ಅವಾಗ ನಾವು ಹೋಗ್ತಿದ್ವಿ ಅವ್ರ ಜೊತೆ. ಒಂಥರ ಚೆನ್ನಾಗಿತ್ತು, ತುಂಬ ಖುಷಿ ಆಗೋದು. ಗೈಸ್, ನಾವು ಇವಾಗ ಬಂದ್ವಿ ಚೌಟ್ರಿಗೆ. ನೋಡ್ತಿದ್ದೀರಾ ಸಖತ್ ಕಲರ್ಫುಲ್ ಆಗಿ ಕಾಣ್ತಿದೆ ಲೈಟಿಂಗ್ ಡೆಕೋರೇಷನ್ಸ್ ಎಲ್ಲ ಅಲ್ವಾ. ನೀವು ಹಿಂದೆ ನೋಡಿರ್ತೀರಾ ಈ ಟೆಂಪಲ್ನ ತೆಪ್ಪೋತ್ಸವ ವಿಡಿಯೋದಲ್ಲಿ ಅಂತ ಅನ್ಕೊಳ್ತೀನಿ. ಗೈಸ್, ಒಳಗಡೆ ಹೋದ್ಮೇಲೆ ಯಾವುದು ಫೋಟೋಸ್ ವಿಡಿಯೋಸ್ ಅಂತ ತಗೊಳ್ಳಿಲ್ಲ. 1-2 ಸೆಲ್ಫಿ ತಗೊಂಡ್ವಿ, ಅದನ್ನ ಇಲ್ಲಿ ಆ್ಯಡ್ ಮಾಡ್ತೀನಿ. ಅಲ್ಲಿಂದ ಬರೋಷ್ಟೊತ್ತಿಗೆ ರಾತ್ರಿ 12 ಗಂಟೆ ಆಗಿತ್ತು. ನೋಡ್ರಿ, ಮುದ್ದು ಮಲಗಿದ್ದಾನೆ. ಇವ್ನು ನಮ್ಮ ಖುಷಿಗೆ ಇನ್ನೂ ನಿದ್ದೆ ಬಂದಿಲ್ಲ, ಹಿಂಗಾಡ್ತಿದ್ದಾನೆ. ಇವಾಗ ನೆಕ್ಸ್ಟ್ ನಾವು ನೋಡ್ತಿದ್ದೀವಿ. ನಾವು ಮದುವೆಗೆ ಹೀಗೆ ಸಿಂಪಲ್ ಆಗಿ ರೆಡಿ ಆಗಿದ್ದೀವಿ. ಎಲ್ಲರದ್ದು ಒಂದು ಸಿಂಪಲ್ ಲುಕ್ ನೋಡೋಣ. ಇವಾಗ ಚೌಟ್ರಿಗೆ ಬಂದ್ವಿ. ಗೈಸ್, ಬನ್ನಿ ಒಳಗಡೆ ಹೋಗೋಣ. ಎಲ್ಲ ಶುಭಾರಂಭಗಳಿಗೂ ಗಣೇಶನಿಗೆ ಮೊದಲ ಆದ್ಯತೆ. ವಿಘ್ನಗಳನ್ನ ದೂರ ಮಾಡಿ ಎಲ್ಲ ಕಾರ್ಯಗಳು ಸಫಲವಾಗಲಿ ಅನ್ನೋ ಶುಭಾರಂಭದ ಸಂಕೇತವೇ ಈ ಗಣೇಶ. ಎಲ್ಲರೂ ಗಣೇಶನ ಕಡೆ ಫೋಟೋಸ್ ತಗೊಂಡ್ವಿ. ತುಂಬಾ ಚೆನ್ನಾಗಿ ಬಂತು ಇಲ್ಲಿ ಫೋಟೋಸ್ ಮಾತ್ರ. ಗೈಸ್, ನೋಡ್ತಿದ್ದೀರಾ ಎಲ್ಲರೂ ಇಲ್ಲಿ ಸೇರಿದ್ದೀವಿ. ನಮ್ಮ ಮನೆ ತಕ್ಕ ರೂಪಕ್ಕ ಮತ್ತು ನಮ್ಮ ಅತ್ತೆರು ಮುತ್ತು ಎಲ್ಲರೂ ಇಲ್ಲೇ ಜಾಯ್ನ್ ಆದರು. ಊಟ ಮಾಡ್ಕೊಂಬರೋಣ ಅಂತ ಬಂದಿದ್ದೀವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಹೋಳಿಗೆ ಎಲ್ಲ ಮಾಡಿಸಿದ್ರು, ಸಖತ್ತಾಗಿತ್ತು. ಮತ್ತು ನಾವು ಇವಾಗ ರಿಸೆಪ್ಷನ್ಗೆ ಅಂತ ಬಂದಿದ್ದೀವಿ ಮೇಲೆ. ಗೈಸ್, ಇವಳು ನಮ್ಮ ಮಾವನ ಮಗಳು ಲಕ್ಷ್ಮಿ ಅಂತೇಳಿ, ಅಂದರೆ ಹುಡುಗನ ಅಕ್ಕ. ಇವರಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಫ್ಯಾಮಿಲಿ ಎಲ್ಲ ತುಂಬ ಖುಷಿ ಆಯಿತು ನೋಡಲಿಕ್ಕೆ. ಹಾಗೆ ಮದುವೆ ಆದಂತಹ ನವ ಜೋಡಿಗಳಿಗೆ ಈ ಸುಂದರ ಕ್ಷಣಗಳಿಂದ ಆರಂಭವಾದ ನಿಮ್ಮ ಪ್ರಯಾಣ ಸದಾ ಸಂತೋಷದಿಂದ ತುಂಬಿರಲಿ ಅಂತ ಹಾರೈಸ್ತಾ ನಾವು ಊರಿಗೆ ಹೊರಟ್ವಿ. ಗೈಸ್, ಇಷ್ಟ ಆಯ್ತಲ್ವಾ? ಹಾಗಾದರೆ ಇದೇ ಥರ ವಿಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.